ಅದು ಇನ್ಕ್ಲೂಸಿವ್ನೆಸ್ ಅಂತಂದರೆ ತನ್ನೊಳಗಡೆ ಎಲ್ಲರನ್ನೂ ತಗೊಳ್ಳೋದಲ್ಲ, ಎಲ್ಲರೊಳಗೆ ತಾನು ಸೇರುವ ವಿಧಾನ. ನಿಮಗೆ ಈ ಆಹ್ವಾನ ಪತ್ರಿಕೆಯಲ್ಲಿ ಇದುವರೆಗೆ JSS ಅವರ ಈ ವಿಶ್ವಸ್ತ ಮಂಡಳಿ ನೀಡಿರುವ ವಾರ್ಷಿಕ ಪ್ರಶಸ್ತಿಗಳನ್ನು ಕೊಟ್ಟವರ ಪಟ್ಟಿಯನ್ನು ನೋಡಿರ್ತೀರಿ. ಆ ಪಟ್ಟಿಯಲ್ಲಿ ಅರ್ಧದಷ್ಟು ಜನ ಅವರ ನೇರ ಶಿಷ್ಯರುಗಳೇ, ತರಗತಿಯಲ್ಲಿ ಅವರ ಪಾಠ ಕೇಳಿದವರೇನೆ. ಹಾಗೆ ತರಗತಿಯಲ್ಲಿ ಕೇಳದೇ ಇದ್ರೂ ಕೂಡ ಅವರಿಂದ ಪ್ರಭಾವಿತರಾದವರು ಕೂಡ ಪಟ್ಟಿಯಲ್ಲಿದ್ದಾರೆ. JSS ಅವರನ್ನು ನಮ್ಮ ಮೇಷ್ಟ್ರು ಅಂತ ತಿಳ್ಕೊಂಡವರು ಕೂಡ ಪಟ್ಟಿಯಲ್ಲಿದ್ದಾರೆ. ಭಾಳ ವಿಚಿತ್ರ ಅಂತಂದರೆ, ಈ ಎಲ್ಲರೂ ಕೂಡ ಯಾರೂ JSS ಅವರು ನಡೆದ ದಾರಿಯಲ್ಲಿ ನಡಿಲೇಬೇಕು, ಅಂದರೆ ಅವರ ವಿಚಾರಗಳನ್ನು ನಾವು ನಮ್ಮ ವಿಚಾರಗಳ ಜೊತೆಯಲ್ಲಿ ಬೆರೆಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾನೇ ತಮ್ಮದೇ ಆದ ರೀತಿಯಲ್ಲಿ ಹೊಸ ದಾರಿಗಳಲ್ಲಿ ಹಿಡಿದು ನಡೆದಿರ್ತಕ್ಕಂಥವ್ರು. ಒಬ್ಬೊಬ್ಬರು ಬೇರೆ ಬೇರೆ ಥರದವರು, ಅವರವರ ಥರದಲ್ಲಿ ಬೇರೆಯಾದವರು. ಇದು ಬಹಳ ವಿಚಿತ್ರ ಅಂತ ಅನಿಸುತ್ತೆ. ಯಾಕೆಂದರೆ JSS ಆ ಅರ್ಥದಲ್ಲಿ ಒಂದು ಪಂಥವನ್ನು ಕಟ್ಟಲಿಲ್ಲ, ಒಂದು ಮಠವನ್ನು ಕಟ್ಟಲಿಲ್ಲ. ಅದರ ಒಳಗಡೆ ಬಂದವರೆಲ್ಲರೂ ಕೂಡ ಸ್ವತಂತ್ರವಾಗಿ ಯೋಚನೆ ಮಾಡಬಹುದಾದ ರೀತಿಯಲ್ಲಿ ತರಬೇತು ಪಡೆದು ಹೊರಬಂದವರು. ಅದಕ್ಕೆ ಹೆಚ್ಚಿನ ಪುರಾವೆಗಳನ್ನು ನಾನೇನು ಒದಗಿಸಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ಅವರ ಪಾಠಗಳನ್ನು ಕೇಳಿದವರು, ಅವ್ರ ಜೊತೆ ಒಡನಾಟದವರು ಈಗ ಹೇಗೆ ಕನ್ನಡ ನಾಡಿನಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ನೋಡಿದ್ರೇ ಇದಕ್ಕೆ ಬೇಕಾದಷ್ಟು ಪುರಾವೆಗಳು ಸಿಗುತ್ತವೆ. ಈ JSS ಅವರು ನನಗೆ ಮೊದಲು ಕಂಡದ್ದು ಸುಮಾರು 1967ನೇ ಇಸ್ವಿಯಲ್ಲಿ. ನಾನಾಗ ಯುವರಾಜಸ್ ಕಾಲೇಜ್ ಮೈಸೂರಿನಲ್ಲಿ BSc ಓದ್ತಾ ಇದ್ದೆ. ಅವರು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು, ರೀಡರ್ ಆಗಿದ್ದವರು. ಮತ್ತು ಮರಳಿ ಮಹಾರಾಜ ಕಾಲೇಜಿಗೆ ಹಿಂತಿರುಗಿ ಬಂದಿದ್ದರು. ಆಗ ಮೈಸೂರಿನ JSS ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿ ಕವಿಗೋಷ್ಠಿಯನ್ನು ನಡೀತು. ಆ ಕವಿಗೋಷ್ಠಿಗೆ ಅಧ್ಯಕ್ಷರು GS ಶಿವರುದ್ರಪ್ಪನವರು. ಆ ವಿದ್ಯಾರ್ಥಿ ಕವಿಗೋಷ್ಠಿಯಲ್ಲಿ ಕವಿತೆಗಳನ್ನು ಓದ್ದವರ ಪಟ್ಟಿಯಲ್ಲಿ ನಾನು ಇದ್ದೆ. ಪಟ್ಟಿಯಲ್ಲಿ ಆದಮೇಲೆ ಇನ್ನೂ ಹಲವು ಜನ ಇದ್ದರು. ಆ ಮುಂದೆ ಬಹಳ ದೊಡ್ಡ ದೊಡ್ಡ ಕವಿಗಳಾಗಿ ಬೆಳೆದವರು ಕೂಡ ಇದ್ದರು. ಅದರಲ್ಲಿ ನಮ್ಮ ಕೃಷ್ಣ ಅಲ್ನಹಳ್ಳಿ ಇದ್ದರು, ಕಾಳೇಗೌಡ ನಾಗವಾರ ಇದ್ದರು. ಇಂಥವರೆಲ್ಲರೂ ಕೂಡ ಮುಂದೆ ಕವಿಗಳಾಗಿ ಬರಹಗಾರರಾಗಿ ಬೆಳೆದವರು ಕೂಡ ಇದ್ದರು. JSS ಅವರು ನಮ್ಮ ಅಧ್ಯಕ್ಷ ಭಾಷಣದಲ್ಲಿ ಆಗ ಯಾವ್ಯಾವ ಕವಿಗಳು ಕವಿತೆಗಳನ್ನ ಓದಿದ್ರು ಆ ಕವಿತೆಗಳಿಂದ ಆಗ ಅವರ ನೆನಪಿನಲ್ಲಿ ಬಂದ ಸಾಲುಗಳನ್ನು ಉಲ್ಲೇಖಿಸಿ ಮಾತಾಡಿದ್ದರು. ನನ್ನ ಕವಿತೆಯಿಂದ ಒಂದು ಸಾಲು ಉಲ್ಲೇಖಿಸಲಿಲ್ಲ ಅವರು. ಅದರಿಂದ ನಾವು ಎರಡು ರೀತಿಯ ಒಳ್ಳೆ ಕೆಲಸ ಆಯಿತು. ಅಂದರೆ ಒಂದು, ನಾನು ಕವಿತೆ ಬರೆಯೋದು ಬೇಡ ಅನ್ನೋ ತೀರ್ಮಾನ ಆಯಿತು. ಆದರೆ ನನ್ನ ಕವಿತೆಗಳನ್ನು ಓದುವ ಹೊಣೆಗಾರಿಕೆಯಿಂದ ಕನ್ನಡಿಗರನ್ನು JSS ಬಿಡುಗಡೆ ಮಾಡಿದರು. ಸೊ JSS ಆ ರೀತಿ ಮೊದಲು ನನಗೆ ಪರಿಚಯ ಆದವರು. ಆಮೇಲೆ ನಾನು ಹೈಸ್ಕೂಲ್ ಅಧ್ಯಾಪಕನಾಗಿದ್ದೆ. ಯಾರು ನನ್ನನ್ನು ಕನ್ನಡ MA ಮಾಡು ಅಂತ ಹೇಳಿ ಮುಂದೆ ತಳ್ಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಕನ್ನಡ MA ಓದೋಕ್ಕೋಸ್ಕರ ಅರ್ಜಿ ಹಾಕಿ ನನಗೊಂದು ಸೀಟ್ ಕೊಡಿ ಅಂತ ಕೇಳೋಕ್ಕೆ ಬಂದಿದ್ದಾಗ ವಿಭಾಗದ ಮುಖ್ಯಸ್ಥರು ರಮಶ್ರೀ ಮುಗಳಿಯವರಾಗಿದ್ದರೂ ಕೂಡ ಈ ಪ್ರವೇಶ ಇತ್ಯಾದಿಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದವರು ಡಾಕ್ಟರ್ JSS ಅವರೇ ಆಗಿದ್ದರು. ನಾನು ಅವರ ಕೊಠಡಿ, ಅದು ಪ್ರಸನ್ನ ಕುಮಾರ್ ಬ್ಲಾಕಲ್ಲಿದ್ದ ಅವರ ಕೊಠಡಿಗೆ ಹೋಗಿ ನಿಂತ್ಕೊಂಡು, ನಾನು ಈ ಥರ ಅಪ್ಲಿಕೇಶನ್ ಹಾಕಿದ್ದೀನಿ, ದಯವಿಟ್ಟು ಕನ್ನಡ MAಗೆ ನನಗೆ ಅವಕಾಶ ಕೊಡಬೇಕು. ನನ್ನ ವಿವರಗಳೆಲ್ಲ ಕೇಳಿಬಿಟ್ಟಿದ್ದೇನು. ಇವರು ಶಬ್ದ ಮಾಡಿದರ್ಪಣ ಓದಿರಲ್ಲ, ಏನಿಲ್ಲ, BScನಲ್ಲಿ ಕನ್ನಡ ಓದ್ಬಿಟ್ಟು ಅದರ ಮೇಲೆ ಬಂದು MA ಓದ್ತೀವಿ ಅಂತಾರಲ್ಲ ಅಂತ ಹೇಳಿ ಒಂದು ರೀತಿ ತಮಾಷೆ ಮಾಡಿದರು. ಪಕ್ಕದಲ್ಲಿದ್ದ ಇನ್ನೊಬ್ಬ ವಿದ್ಯಾರ್ಥಿಯ ಇನ್ನೊಬ್ಬರ ಜೊತೆಗೆ ಮಾತಾಡ್ತಾ ಶಬ್ದಮಣಿ ದರ್ಪಣ ಓದ್ದೆ ಬಂದುಬಿಟ್ಟಿರ್ತಾರೆ ಅಂದ್ಕೊಂಡು, ನನಗೆ ಅವ್ರ ಬಗ್ಗೆ ಶಬ್ದಮಣಿ ದರ್ಪಣದಲ್ಲಿ ಭಾಳ ತಜ್ಞರು ಇರ್ಬೋದು ಇವರು ಅಂತ ನನಗೆ ಅನಿಸಿತ್ತು. ಹಾಗೇನೂ ಇಲ್ಲ, JSS ಹಾಗೇನೂ ಆಗಿರಲಿಲ್ಲ ಅವರು ಕೂಡ. ಹಾಗೆ ಯಾರ ಜೊತೆ ಹೇಳಿದ್ರು ಅವರು, ಅವ್ರ ಮುಂದೆ ನನಗೆ ಪರಿಚಿತರಾದ ಶ್ರೀನಿವಾಸರಾಜು ಅವರು. ಶ್ರೀನಿವಾಸರಾಜುಗೆ ಹೇಳ್ತಾ ಇದ್ದರು, ಅವರು ಕೂಡ ತಜ್ಞರಲ್ಲ ಶಬ್ದಗಳು. ಇದು ಯಾಕೆ ಅಂತಂದರೆ ನಮ್ಮ ಪರಸ್ಪರ ಮುಖಾಮುಖಿಗಳು ಭಾಳ ವಿಚಿತ್ರವಾಗಿ ನಡೆದೆವು ಎಂದು ಅಂದ್ಕೊಂಡು. ಆಮೇಲೆ ನಾನು MA ಮುಗಿಸಿದೆ.
ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಮತ್ತೆ ಅವ್ರ ಜೊತೆಗೇ ಸಂಶೋಧನಾ ಸಹಾಯಕನಾಗಿ ಕೆಲಸ ಮಾಡಬೇಕಾಗಿ ಬಂತು. ಇಬ್ಬರೂ ಸೇರಿ ಕಾವ್ಯಾರ್ಥ ಪದಕೋಶ ಅಂತ ಅನ್ನೋ ಒಂದು ಸಾಹಿತ್ಯ ಮೀಮಾಂಸೆಗೆ ಅನುಕೂಲಕರವಾದ ಒಂದು ಪುಸ್ತಕವನ್ನು ಕೂಡ ಬರೆಯೋದಕ್ಕೆ ಸಾಧ್ಯ ಆಯಿತು. ಆಗ ನಾನು ಅವ್ರ ಜೊತೆಗೆ PhD ಅಧ್ಯಯನಕ್ಕೋಸ್ಕರ ಒಂದು ವಿಷಯ ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೆ. ಅದು 72ರಲ್ಲಿ. 4-5 ವರ್ಷ ಆದರೂ ಕೂಡ ನನ್ನ ಅಧ್ಯಯನ ಕುಂಠಿತ ನಡೀತಾ ಇತ್ತು. ಒಂದಷ್ಟು ಬರೀತಾ ಇದ್ದೆ, ಬರೆದನ್ನು ಅವರು ತೊಗೊಂಡು ತೋರಿಸ್ತಾ ಇದ್ದೆ. ಅವರು ತಿದ್ದೋದು ಭಾಳ ವಿಚಿತ್ರವಾಗಿತ್ತು. ಯಾವುದೇ ನಾನು ಹೇಳಿದ ವಿಷಯಗಳನ್ನು ಅವ್ರು ತಿದ್ತಾ ಇರಲಿಲ್ಲ. ನಾನು ಯಾವುದೇ ಅಭಿಪ್ರಾಯವನ್ನು ಹೇಳಿದರೆ ಅವರು ಮುಖ್ಯವಾಗಿ ನಾನು ಹೇಳುವ ವಿಧಾನದ ಬಗೆಗೆ ಅವರು ತಿದ್ದುಪಡಿಗಳನ್ನು ನಾನು ಬರೆದುಕೊಟ್ಟ ಹಾಳೆಯ ಪಕ್ಕದಲ್ಲಿ ಬರೆದಿರ್ತಿದ್ದರು. ಅವರ ಬಹಳ ಮುಖ್ಯ ಆಕ್ಷೇಪಣೆ ಏನಂತಂದರೆ ಇನ್ನು ಕನ್ನಡ ಬರೆಯೋಕ್ಕೆ ಬರಲ್ಲ ಅಂತ, ಕನ್ನಡ ಗೊತ್ತಿಲ್ಲ ನಿನಗೆ ಸರಿಯಾಗಿ ಅಂತ. ಏಕೆಂತಂದರೆ ನಿಂದು ಭಾಷೆ ಟೆಲಿಗ್ರಾಫಿಕ್ ಭಾಷೆ. ಅಂದರೆ ಏನು ಹೇಳಬೇಕಿತ್ತು ಅದು 10 ಪದಗಳಿದ್ದರೆ ನೀನು 3 ಪದಗಳಲ್ಲಿ ಬರೆದು ಬಿಟ್ಟಿದ್ದೀನಿ, ಉಳಿದದ್ದು ನೀವು ಊಹಿಸ್ಕೊಳ್ಳಿ ಅಂತ ಬಿಡ್ತೀಯ. ಅದರಿಂದ ನೀನು ಟೆಲಿಗ್ರಾಫಿಕ್ ಭಾಷೆ ಇದನ್ನು ತಿದ್ಕೋಬೇಕು ಅಂತ. ಇನ್ನೊಂದು ಸರ್ತಿ ಡಾಕ್ಟರ್ ಚಿದಾನಂದ ಮೂರ್ತಿ ಅವ್ರ ಹತ್ರ ಮಾತಾಡ್ತಾ, ಇವರೆಲ್ಲ ಇದ್ದಾರಲ್ಲ ಅಂದರೆ ನನ್ನ ತೋರಿಸ್ಲಿ, ಇವರೆಲ್ಲ ಇದ್ದಾರಲ್ಲ ಇವರು ಇಂಗ್ಲೀಷಲ್ಲಿ ಯೋಚನೆ ಮಾಡಿ ಕನ್ನಡದಲ್ಲಿ ಬರೀತಾರೆ ಅಂತ. ನನಗೆ ಇಂಗ್ಲೀಷೇ ಬರಲ್ಲ, ನಾನು ಇಂಗ್ಲೀಷಲ್ಲಿ ಹೇಗೆ ಯೋಚನೆ ಮಾಡ್ತೀನಿ ಅಂತ ನಾನು. ಇದು ನಿಜನೋ ಸುಳ್ಳು ಅಂತ ಪತ್ತೆ ಮಾಡಬೇಕಾದ್ರೆ ನನಗೆ 40 ವರ್ಷ ಬೇಕಾಯಿತು. ನಿಜವಾಗ್ಲೂ ಕೂಡ ನಾನು ಆಲೋಚನಾ ಕ್ರಮ ಕನ್ನಡದ ಆಲೋಚನಾ ಕ್ರಮದ ಜೊತೆಗೆ ಹೊಂದಿಕೊಂಡಿಲ್ಲ. ನಿಜವಾಗ್ಲೂ ನನ್ನ ಇಂಗ್ಲೀಷ್ದಲ್ಲದೆ ಇರ್ಬೋದು, ಅದು ಇಂಗ್ಲೀಷ್ದಲ್ಲದೆ ಇರ್ಬೋದು. ಸೊ ಬೇರೆ ಯಾವುದೋ ತೊಂದರೆಗಳಿಗೆ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ನೋದು ನನಗೆ ಗೊತ್ತಾಗಬೇಕಾದ್ರೆ 40. ಅದಕ್ಕೆ ಅವ್ರ ಕಾರಣ ಅದನ್ನು ಹೇಳಿದ್ರು, ಕಾರಣ ಅದಲ್ಲ ಅಂತ ನನಗೆ ತಿಳ್ಕೊಬೇಕಾದ್ರೆ, ನನಗೆ ನನ್ನ ದಾರಿ ನಾನು ಕಂಡುಕೊಂಡಿದ್ದೀನಿಲ್ಲ ಗೊತ್ತಿಲ್ಲ, ತಪ್ಪೆಲ್ಲಿದೆ ಅಂತ ಗೊತ್ತಿದೆ ನನಗೆ. ನನ್ನ ಬರವಣಿಗೆಯ ರೀತಿಯಲ್ಲಿ ತಪ್ಪುಗಳು ಎಲ್ಲಿವೆ ಅಂತ ನನಗೆ ಗೊತ್ತಾಗಿದೆ. ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ದಾರಿಗಳು ಇನ್ನೂ ಸಿಕ್ಕಿದೆಯಲ್ಲ ನನಗೆ ಗೊತ್ತಿಲ್ಲ. JSS ಅವರು ಬೇರೆ ಒಂದು ಕಾರಣಕ್ಕೆ ನನಗೆ ಭಾಳ ಆಪ್ತರು. ಯಾಕೆಂತಂದರೆ ಇಡೀ ಕನ್ನಡ ಡಿಪಾರ್ಟ್ಮೆಂಟ್ಲಿರ್ಬೋದು, ನನಗೆ ಪರಿಚಿತರಾದ ಅಧ್ಯಾಪಕರಲ್ಲಿರ್ಬೋದು, ನನ್ನ ಮಿತ್ರರಲ್ಲೂ ಕೂಡ ಇರ್ಬೋದು, ನಾರಾಯಣ ಅಂತ ಪೂರ್ತಿ ಬಾಯಿ ತುಂಬ ಕರಿತಾ ಇದ್ದವರು ಅವರೊಬ್ಬರೇ. ನಾನು ಅವ್ರ ರೂಮ್ ಮೂಲೆಯಲ್ಲಿರ್ತಿತ್ತು, ನನ್ನ ರೂಮ್ ಇನ್ನೊಂದು ಮೂಲೆಯಲ್ಲಿರ್ತಿತ್ತು. ಅವ್ರು ಕೆಲವು ಸರ್ತಿ ಮಾತಾಡ್ಸೋಕ್ಕೋಸ್ಕರ ಅವ್ರ ರೂಮಿಂದ ನಡ್ಕೊಂಡು ಬಂದುಬಿಡೋರು. ಆದರೆ ಒಳಗಡೆ ರೂಮ್ನಲ್ಲಿ ನಾವೇನು ಮಾಡ್ತಿದ್ವು, ಯಾವ ರೀತಿ ಹರಟೆ ಹೊಡಿತಾ ಇತ್ತು ಇತ್ಯಾದಿಗಳ ಬಗ್ಗೆ ನಮಗೆ ಮುಜುಗರ ಆಗಬಾರ್ದು ಅಂತ ಹೇಳಿ ನನ್ನ ರೂಮಿಂದ ಸುಮಾರು 10 ಅಡಿ ದೂರದಲ್ಲಿರುವಾಗಲೇ ಕೂಗ್ತಾಯಿದ್ರು, ನಾರಾಯಣ ಅಂತ ಕೂಗ್ತಾಯಿದ್ರು. ನಮಗೆ ಎಚ್ಚರಿಕೆ, ನಾರಾಯಣ ಬರ್ತಿದ್ದಾರೆ ಮೇಷ್ಟ್ರು. ಸೊ ನಾರಾಯಣ ಅಂಥೇಳಿ, ನಾರಾಯಣ್ ಅಂತಾಗಲಿ KVN ಅಂತಾಗಲಿ ಹ್ರಸ್ವಗೊಳಿಸ್ದೇನೆ ನಾರಾಯಣ ಅಂತ ತುಂಬ ಬಾಯಿಂದ ಕರಿತಾ ಇದ್ದವರು JSS. ಅದು ಯಾವಾಗಲೂ ಕೂಡ ನನ್ನ ಕಿವಿಯಲ್ಲಿ ಒಂದು ರೀತಿ ಅವರ ಧ್ವನಿ ನಿಂತಿದೆ, ಇನ್ನೂ ಕೂಡ ಗಟ್ಟಿಯಾಗಿ ನಿಂತಿದೆ JSS ಅವರು ನಮಗೆ ಕಲಿಸಿದ ಪಾಠ ಏನಿರ್ಬೋದು. ಅವರು ಆದಿಪುರಾಣ ಪಾಠ ಮಾಡಿದ್ದಾರೆ, ಸಾಹಿತ್ಯ ಮೀಮಾಂಸೆ ಪಾಠ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಪಾಶ್ಚಾತ್ಯ ಸಾಹಿತ್ಯವನ್ನು ಓದುವ ಅವಕಾಶವನ್ನು, ಸಾಧ್ಯತೆಯನ್ನು ಹುಡುಕೊಟ್ಟವರು ಅವರು. ಏಕೆಂದರೆ ಕನ್ನಡ MA ಓದ್ದವರು ಆ ಕಾಲಕ್ಕೆ ಯಾರು ಪಾಶ್ಚಾತ್ಯ ಎಪಿಕ್ಸ್ಗಳನ್ನಾಗಲಿ, ಲಿರಿಕ್ಸ್ಗಳನ್ನಾಗಲಿ, ನಾವೆಲ್ಸ್ಗಳನ್ನಾಗಲಿ ಇವುಗಳನ್ನ ಓದಬೇಕಾದ ಅಗತ್ಯ ಇರ್ತಿರ್ಲಿಲ್ಲ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅದನ್ನು ಬದಲಾಯಿಸಿದ್ರು ಅವರು. ಎಲಿಯಟ್ನ ವೇಸ್ಟ್ಲ್ಯಾಂಡ್ ಪಾಠ ಮಾಡ್ತಾಯಿದ್ರು. ಎಲಿಯಟ್ನ ವೇಸ್ಟ್ಲ್ಯಾಂಡ್ ಪಾಠ ಮಾಡ್ತಾ ಅವರು ಏಪ್ರಿಲ್ ಇಸ್ ದ ಕ್ರೂಯಲೆಸ್ಟ್ ಆಫ್ ದ ಮಂತ್ ಅನ್ನೋ ಸಾಲನ್ನು ಅವರು ನಮಗೆ ಮನನ ಮಾಡೋದಕ್ಕೆ ಭಾಳ ಕಷ್ಟಪಡ್ತಾಯಿದ್ರು. ನಾವು ಸೆಂಟ್ರಲ್ ಕಾಲೇಜಲ್ಲಿದ್ದವರಾಗ, ಸೆಂಟ್ರಲ್ ಕಾಲೇಜಿನಲ್ಲಿ ಏಪ್ರಿಲ್ ಇಸ್ ದ ಬ್ಯೂಟಿಫುಲ್ ಮಂತ್ ಅದು. ಯಾಕೆಂತಂದರೆ ಆ ರೈನ್ ಟ್ರೀಗಳೆಲ್ಲ ಅರಳು ಬಿಟ್ಟಿದ್ದೇನು ಮಹೇಂದ್ರಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ಅದೇ ಕ್ರೂಯಲೆಸ್ಟ್ ಮಂತ್ ಅದು. ಎಲಿಯಟ್ ಯಾಕೆ ಹೇಳ್ದ ಇತ್ಯಾದಿಗಳ ಮಾತು ಪಕ್ಕಕ್ಕೆ ಇಡೋಣ. ಅವ್ರು ಕಷ್ಟಪಡ್ತಾ ಇದ್ದಿದ್ದು ನೋಡಿ ನಮ್ಮ ಮನಸ್ಸಲ್ಲಿ ಏನು ಈಗ ಹೇಳ್ತಿದೆಯಾ, ಎಲಿಯಟ್ ಹೇಳ್ತಿರೋದನ್ನ ಇವ್ರು ಹೇಳ್ತಿದ್ದಾರೋ, ಏನು ಕತೆ ಇದು. ಸೊ ಏಪ್ರಿಲ್ ಇಸ್ ದ ಕ್ರೂಯಲೆಸ್ಟ್ ಆಫ್ ದ ಮಂತ್ ಅನ್ನೋ ಸಾಲನ್ನು ನಮ್ಮ ತಲೆ ಒಳಗಡೆ ಇಳಿಸೋಕೆ ಭಾಳ ಪ್ರಯತ್ನ ಪಡ್ತಾಯಿದ್ರು JSS ಅವರು. ಸೊ ಆದರೆ ಆ ಅವಕಾಶ, ಅಂದರೆ ಆ ರೀತಿ ಓದುವ ಅವಕಾಶವನ್ನು ಅವ್ರು ಕಲ್ಪಿಸಿಕೊಟ್ಟಿದ್ದು ಮುಂದಕ್ಕೆ ಹೇಗೆ ಡೆವಲಪ್ ಆಯಿತು ಅಂತಂದರೆ, ಮತ್ತೆ ನಾನು ಅಧ್ಯಾಪಕನಾದಾಗ ಪಾಶ್ಚಾತ್ಯ ಸಾಹಿತ್ಯವನ್ನು ಪಾಠ ಮಾಡೋದಕ್ಕೆ
ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ಪಾಠ ಮಾಡೋದಕ್ಕೆ. ಇವತ್ತು ಆಶ್ಚರ್ಯ ಆಗತ್ತೆ ನನಗೆ, ಯಾಕೆಂದ್ರೆ ಈಗ ನಿಂತ್ಕೊಂಡು ನೋಡಿದಾಗ ಆಶ್ಚರ್ಯ ಆಗತ್ತೆ ನನಗೆ. ನಾನು ರಿಸರ್ಚ್ ಅಸಿಸ್ಟೆಂಟಾಗಿ ಸೇರಿಕೊಂಡಿದ್ದು 71ನೇ ಇಸವಿಯಲ್ಲಿ. 72ನೇ ಇಸವಿಯಲ್ಲೇ ಅವರು ನನಗೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ಪಾಠ ಮಾಡೋದಕ್ಕೆ, MAಗೆ ಪಾಠ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಒಬ್ಬ ಚಿಕ್ಕವನಿಗೆ ಈ ರೀತಿಯ ಒಂದು ಜವಾಬ್ದಾರಿಯನ್ನು ಹೊರಿಸಬಹುದು ಅನ್ನುವ ಪಾಠ ಇದೆಯಲ್ಲ, ಈ ಪಾಠ ಭಾಳ ದೊಡ್ಡದದು. ಯಾಕೆಂತಂದರೆ ಚಿಕ್ಕವರನ್ನು ಆ ರೀತಿ ಹೊಣೆಯನ್ನು ಹೊರಿಸಿ ಇದನ್ನು ಹೊರ್ತಿರೋ ಇಲ್ವೋ ನೋಡಿ ಅಂತ ಒಂದು ಚಾಲೆಂಜನ್ನು ಅವ್ರ ಮೇಲೆ ಹಾಕ್ತಕ್ಕಂಥದ್ದು ಇದೆಯಲ್ಲ, ಇದು GSS ಅವ್ರು ನಮಗೆ ಕಲಿಸ್ಕೊಟ್ಟಂಥ ದೊಡ್ಡ ಪಾಠ. ನಾನು ಯಾವತ್ತೂ ಮರೆಯೋಕ್ಕಾಗದೇ ಇರ್ತಕ್ಕಂಥ ದೊಡ್ಡ ಪಾಠ ಅದು. ಆಮೇಲೆ ಅವನು 75ನೇ ಇಸವಿನಲ್ಲಿ ಫೋಕ್ಲೋರ್ ವಿದ್ಯಾರ್ಥಿಗಳಿಗೆ ಕಲ್ಚರಲ್ ಆಂಥ್ರೋಪಾಲಜಿ ಅಂತ ಅನ್ನೋ ಒಂದು ವಿಶೇಷವಾದ ಅಧ್ಯಯನ ವಿಷಯವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಫೋಕ್ಲೋರ್ ಪಾಠ ಮಾಡೋದಕ್ಕೆ ಡಾಕ್ಟರ್ ಕಂಬಾರ್ ಅವರಿದ್ದರು, ಡಾಕ್ಟರ್ KMS ಅವರಿದ್ದರು, ಇವರೆಲ್ಲ ಪಾಠ ಮಾಡ್ತಾಯಿದ್ರು ಕನ್ನಡ ಫೋಕ್ಲೋರ್ನ ಪಾಠ ಮಾಡೋದಕ್ಕೆ. ಅದಕ್ಕೊಂದು ಅಟ್ಯಾಚ್ಡ್ ಆಗಿ ಕಲ್ಚರಲ್ ಆಂಥ್ರೋಪಾಲಜಿ ಅನ್ನೋ ಒಂದು ವಿಶೇಷವಾದ ಸಬ್ಜೆಕ್ಟನ್ನು ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಆ ಕಲ್ಚರಲ್ ಆಂಥ್ರೋಪಾಲಜಿ ಕನ್ನಡ MA ಅವರು ಯಾರೂ ಓದಿರೋ ಸಾಧ್ಯತೆಗಳಿರಲಿಲ್ಲ. ಯಾಕೆಂದರೆ ಆಂಥ್ರೋಪಾಲಜಿ, ಅದರಲ್ಲಿ ಕಲ್ಚರಲ್ ಆಂಥ್ರೋಪಾಲಜಿ. ಅವರು ಒಂದು ದಿವಸ ಕರೆದು, ನೀನು ಈ ವರ್ಷ ಅದನ್ನ ಪಾಠ ಮಾಡಬೇಕು ಅಂತ. ಆ ಪದನೇ ಹೊಸದು ನನಗೆ, ಕಲ್ಚರಲ್ ಆಂಥ್ರೋಪಾಲಜಿ. ಸೊ ಕಲ್ಚರಲ್ ಆಂಥ್ರೋಪಾಲಜಿಯನ್ನು ನಾನು ಲೈಬ್ರರಿಗೆ ಹೋಗಿ ಹರ್ಸ್ಗೋವಿಟ್ಸ್ನ ಇರ್ಬೋದು ಅವ್ರದ್ದೆಲ್ಲ ಪುಸ್ತಕಗಳನ್ನ ಓದಿ ಆಮೇಲೆ ತರಗತಿಯಲ್ಲಿ ಪಾಠ ಮಾಡ್ತಕ್ಕಂಥ ಒಂದು ಹೊಣೆಯನ್ನು ಹೊರಿಸಿದ್ರು. ಇಲ್ಲಿ 2 ಅಂಶಗಳಿವೆ ಇದರಲ್ಲಿ. ಒಂದು, ಎಳೆಯರು, ಚಿಕ್ಕವರು ಹೊಸ ಜವಾಬ್ದಾರಿಯನ್ನು ಹೊರಬೇಕು ಅಂತ ಅನ್ನೋದು, ಮತ್ತು ಯಾರು ಹೊರಬಲ್ಲರು ಅನ್ನೋದನ್ನ ಗುರುತಿಸಬಲ್ಲಂಥದ್ದು. ಅದು ಭಾಳ ಇಂಪಾರ್ಟೆಂಟು. ಈ ಜವಾಬ್ದಾರಿಯನ್ನು ಕೊಟ್ಟರೆ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲ ಅಥವಾ ನಿರ್ವಹಿಸಬಲ್ಲರು ಇವರು ಅಂತ ಅನ್ನೋದನ್ನು ಗುರುತಿಸುವ ಸಾಮರ್ಥ್ಯ ಇರ್ತಿತ್ತು. ಯಾಕಂದರೆ ಇವತ್ತು ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಿಂದ ನಡೆಸಿದ ಆ ಸೆಮಿನಾರ್ಗಳನ್ನು ನೋಡಿದ್ರೆ, ನನಗೆ ಸೆಮಿನಾರ್ಗಳ ಸ್ವರೂಪವನ್ನು ನೋಡಿದ್ರೆ ಹಲವಾರು ರೀತಿಯಿಂದ ಅದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಅವುಗಳು ಮಾಡಿರ್ತಕ್ಕಂಥ ವೈಚಾರಿಕವಾದ ಪ್ರಭಾವವನ್ನು ಕುರಿತು ನಾನು ಮಾತಾಡ್ತಾ ಇಲ್ಲ, ಯಾಕೆಂದರೆ ಅದು ಈಗಾಗಲೇ ಚರಿತ್ರೆಯಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು. ಆದರೆ ಅವುಗಳನ್ನು ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥ ರೀತಿ ಇತ್ತಲ್ಲ, ರೀತಿಯ ಅವುಗಳ ಒಂದೊಂದು ಹಂತವನ್ನು ನೋಡಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ ನನಗೆ. ಯಾಕೆಂದರೆ ಆಗಿದ್ದದ್ದು 3 ಮುಖ್ಯ ವಿಶ್ವವಿದ್ಯಾಲಯಗಳು, ಬೆಂಗಳೂರು, ಮೈಸೂರು ಮತ್ತು ಕರ್ನಾಟಕ. ಈ ವಿಶ್ವವಿದ್ಯಾಲಯದಲ್ಲಿದ್ದ ಎಲ್ಲ ಪ್ರತಿಭೆಗಳು ಬರಬೇಕು ಮತ್ತು ವಿಶ್ವವಿದ್ಯಾಲಯದ ಹೊರಗಡೆ ಇರ್ತಕ್ಕಂಥ ಪ್ರತಿಭೆಗಳು ಬರಬೇಕು. ಅದಕ್ಕೆ ಅವರು ಪ್ರಬಂಧಗಳನ್ನ ಬರೆಸೋದಕ್ಕೆ ಇರ್ಬೋದು, ವಿಚಾರಗಳನ್ನು ಚರ್ಚೆ ಮಾಡೋದಕ್ಕಿರ್ಬೋದು, ಎಷ್ಟು ಜನರನ್ನು ಅವ್ರು ಕರೆದಿದ್ದಾರೆ, ಎಷ್ಟು ಜನರನ್ನು ಕರ್ಕೊಂಡ್ಬಂದಿದ್ದಾರೆ, ಅವರೆಲ್ಲರ ಮಾತುಗಳನ್ನು ಕೇಳೋ ಅವಕಾಶ ಚಿಕ್ಕವರಾದ ನಮಗೆ ದೊರಕಿತು. ಅದು ನೋಡಿದ್ರೆ ಅದು ಬಹಳ ದೊಡ್ಡ ಪಾಠ ಅಂತ ಕಾಣಿಸುತ್ತೆ. ಅವರೆಲ್ಲರನ್ನೂ ಒಂದು ವೇದಿಕೆಯ ಮೇಲೆ ತಂದು ನಿಭಾಯಿಸಿದ ಕ್ರಮ ಇರ್ಬೋದು. ಅದು ದ.ರಾ. ಬೇಂದ್ರವ್ರು ಇರ್ಬೋದು, ಶಿವರಾಮ್ ಕಾರಂತರು ಇರ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರು ಇರ್ಬೋದು, ವಿ ಸಿ ತಾರಾಮಯ್ಯನವ್ರು ಇರ್ಬೋದು, ನೇಮ್ ಎನಿ ಯಾವ ಹೆಸರನ್ನು ಕೇಳಿ ದೊಡ್ಡ ಹೆಸರು. ಆಗ ಬರದೇ ಉಳಿದ ಒಬ್ಬರು ಮಹಾನ್ ವ್ಯಕ್ತಿ ಅಂತಂದರೆ ಕುವೆಂಪು. ಆಗ ಕುವೆಂಪು ಅವರು ಹೊರತುಪಡಿಸಿದ್ರೆ ಕನ್ನಡ ನಾಡಿನ ಆ ಕಾಲದ ಬಹಳ ದೊಡ್ಡ ಪ್ರತಿಭೆಗಳೆಲ್ಲವನ್ನೂ ಕೂಡ ವೇದಿಕೆಗೆ ಅಲ್ಲಿ ಕರ್ಕೊಂಡು ಬಂದು ಆ ಸೆಮಿನಾರ್ನಲ್ಲಿ ಭಾಗವಹಿಸೋದಕ್ಕೆ, ಮತ್ತು ತಿಕ್ಕಾಟ ಭಾಳ ದೊಡ್ಡ ತಿಕ್ಕಾಟ ಆಗ್ತದೆ. ನನಗೆ ಈಗಲೂ ಲಂಕೇಶ್ ಮತ್ತು ಬೇಂದ್ರೆಯವರ ಜೊತೆಗೆ ಬೇಂದ್ರೆಯವರ ಮುಖಾಮುಖಿಯಾಗಿ ಬೇಂದ್ರೆಯವರು ತಮ್ಮ ಛತ್ರಿಯಿಂದ ಲಂಕೇಶ್ ಮುಖಕ್ಕೆ ತಳ್ಳೋಕೆ ಹೋಗಿದ್ದ ಚಿತ್ರ ಕೂಡ ನೆನಪಿದೆ. ಆದರೆ ಆ ರೀತಿಯ ಒಂದು ಸಾಧ್ಯತೆಯನ್ನು ನಾವು ಇವತ್ತು ನೋಡೋದಕ್ಕಾಗೋದೇ ಇಲ್ಲ. ಅಂದರೆ ಅಂತಹ ನಾಡಿನ ಪ್ರತಿಭೆಗಳೆಲ್ಲವೂ ಕೂಡ ಒಂದು ಕಡೆ ನಿಂತುಕೊಂಡು ಒಂದು ವೈಚಾರಿಕವಾದ ವಾಗ್ವಾದದಲ್ಲಿ ತೊಡಗ್ತಕ್ಕಂತಹ ಸಂದರ್ಭವನ್ನು ಸೃಷ್ಟಿ ಮಾಡುವ ಜವಾಬ್ದಾರಿಯನ್ನು GSS ವಹಿಸ್ಕೊಂಡ್ರು. ಆದರೆ ಆ ಚಿಕ್ಕವರಾಗಿದ್ದ ನಮಗೆ ಅವರು ಅದನ್ನೆಲ್ಲವನ್ನು ಆರ್ಗನೈಸ್ ಮಾಡ್ತಾಯಿದ್ದ ಕ್ರಮದ ಬಗೆಗೆ ನಮ್ಮದೇ ಆದ ರೀತಿ ತಕರಾರುಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂತಂದರೆ ಅವರೆಲ್ಲ ಆಹ್ವಾನ ಪತ್ರಿಕೆಗೂ ಆ ಅಡ್ರೆಸ್ಸನ್ನು ಅವರೇ ಬರಿತಾಯಿದ್ರು, ಅವರೇ ಕೈಲಿ ಬರಿತಾಯಿದ್ರು. ಎಲ್ಲ ಟೈಪ್ ಮಾಡೋದು ಮತ್ತು ಕಂಪ್ಯೂಟರ್ ಅವೆಲ್ಲ ಏನು ಇಲ್ಲದೇ ಇದ್ದರಿಂದ ಆಹ್ವಾನ ಪತ್ರಿಕೆಗಳಿಗೆ ಅವರೇ ಕೈಲಿ ವಿಳಾಸವನ್ನು ಬರಿತಾಯಿದ್ರು. ಆ ವಿಳಾಸವನ್ನು ಬರೆದುಬಿಟ್ಟು ಅದನ್ನು ಅಂಚೆಗೆ ಹಾಕಬೇಕಾದ್ರೆ ನಮ್ಮಲ್ಲಿ ಒಬ್ಬೊಬ್ಬರನ್ನೇ ಕರೆದು ಒಬ್ಬೊಬ್ಬರ ಕೈಗೆ ಒಂದು 10-15 ಕೊಡೋರು. ಪೂರ್ತಿ ಎಲ್ಲಿಗೂ ತೊಗೊಂಡು ಹೋಗ್ತಾ ಇರಲಿಲ್ಲ.
10-15 ದಿನ ನೀವು ನಿಮ್ಮನೆ ಹತ್ತಿರ ಇರೋ ಪೋಸ್ಟ್ ಬಾಕ್ಸ್ಗೆ ಹಾಕಿ, ನೀವು ನಿಮ್ಮನೆ ಹತ್ತಿರ ಇರೋ ಪೋಸ್ಟ್ ಬಾಕ್ಸ್ಗೆ ಹಾಕಿ ಅಂತ ಕೊಡ್ತಾಯಿದ್ರು. ನಮಗಿದು ಯಾಕೆ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಭಾಳ ದಿವಸ ಆದಮೇಲೆ ಗೊತ್ತಾಯಿತು, ಎಲ್ಲವನ್ನು ಒಟ್ಟಿಗೆ ಹಾಕಿದ್ರೆ ಆ ಪೋಸ್ಟ್ ಮ್ಯಾನ್ ಕೆಲವನ್ನ ಬಿಸಾಕ್ಬಿಡ್ಬೋದು ಅನ್ನುವ ಕಾರಣದಿಂದ ನನಗೊಂದಷ್ಟು, ಕೀರಮ್ಗೊಂದಷ್ಟು, ಬರ್ಗೋರ್ಗೊಂದಷ್ಟು, ಹೀಗೆ ಬೇರೆ ಬೇರೆಯವ್ರಿಗೆ ಕೊಟ್ಟು ನೀವೆಲ್ಲ ನಿಮ್ಮ ಮನೆ ಹತ್ತಿರ ಹಾಕಿ ಅಂತ ಇದ್ರು. ಸೊ ಈ ಥರದ ಆ ಮೆಟಿಕ್ಯುಲಸ್ನೆಸ್ ಅಂತಿದೆಯಲ್ಲ, ಅದರ ಅಚ್ಚುಕಟ್ಟಾದ ರೀತಿ ಅದನ್ನು ನಿರ್ವಹಿಸೋದಕ್ಕೆ ಬೇಕಾಗಿರ್ತಕ್ಕಂಥ ವಿಧಾನ ಇದೆಯಲ್ಲ, ಅದರ ಲಾಜಿಸ್ಟಿಕ್ಸ್ನ ಅವ್ರು ಹೆಂಗೆ ಹ್ಯಾಂಡಲ್ ಮಾಡಿದ್ರು ನನಗೆ ಇವತ್ತು ಗೊತ್ತಿಲ್ಲ. ಯಾಕಂದರೆ ಆ ರೀತಿ ಒಂದು ಸೆಮಿನಾರ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದಕ್ಕೆ ಆಗ ಇದ್ದ ಇನ್ಫ್ರಾಸ್ಟ್ರಕ್ಚರ್ನ ಗಮನಿಸಿದ್ರೆ, ಅವ್ರಿಗೆ ಆಗ ಲಭ್ಯವಿದ್ದ ಇನ್ಫ್ರಾಸ್ಟ್ರಕ್ಚರ್ನ ಗಮನಿಸಿದ್ರೆ ಅದು ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದರಲ್ಲದೆ ಕೂಡ ಹೆಚ್ಚನ್ನಾಗ ವೈಸ್ ಚಾನ್ಸಲರ್ ಅವರು ಕನ್ನಡ ಅಧ್ಯಯನ ವಿಭಾಗವನ್ನು ಕನ್ನಡ ಅಧ್ಯಯನ ಕೇಂದ್ರ ಅಂತ ಮಾಡಿದ್ದರಿಂದ ಅದು ಕೇವಲ ಪಾಠ ಮಾಡುವ ವಿಭಾಗವಾಗಿ ಉಳಿದ ವಿಭಾಗಗಳಂತೆ ಪಾಠ ಮಾಡುವ ವಿಭಾಗವಾಗಿ ಉಳಿದೇನೆ ಸಂಶೋಧನಾ ಕೆಲಸಗಳಿಗೆ ಬೇರೆ ಬೇರೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶವನ್ನು ಹೆಚ್ಚನ್ನು ಕಲ್ಪಿಸ್ಕೊಟ್ರು. ಅದರ ಉಪಯೋಗವನ್ನು GSS ಭಾಳ ಅದ್ಭುತವಾಗಿ ಮಾಡಿಕೊಂಡ್ರು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಆಗ ಅವರು ಯೋಜಿಸಿದ ಸಾಧನೆ ಅನ್ನುವ ಪತ್ರಿಕೆ ಇರ್ಬೋದು, ಅಥವಾ ಸಾಹಿತ್ಯ ವಾರ್ಷಿಕ ಅಂತ ಅನ್ನುವ ಯೋಜನೆ ಇರ್ಬೋದು, ಸಮಗ್ರ ಕನ್ನಡ ಸಾಹಿತ್ಯ ಯೋಜನೆ ಇರ್ಬೋದು, ಸಾಮಾನ್ಯ ಕನ್ನಡ ಸಾಹಿತ್ಯ ಚರಿತ್ರೆ ಯೋಜನೆ ಇರ್ಬೋದು, ಈ ನೇಮ್ ಎಷ್ಟನ್ನು ಬೇಕಾದ್ರೂ ತೊಗೊಂಡು ನೋಡಿ ನೀವು. ಅವೆಲ್ಲವನ್ನೂ ಕೂಡ ಯೋಜನೆಯನ್ನು ರೂಪಿಸಿದ್ದಷ್ಟೇ ಅಲ್ಲದೇ ಆ ಯೋಜನೆಯಲ್ಲಿ ನಾಡಿನ ಎಲ್ಲ ಪ್ರತಿಭೆಗಳು ಒಳಗೊಳ್ಳೋ ಹಾಗೆ ಮಾಡಿ, ಅವುಗಳು ಮುಗಿತಾಯಗೊಳ್ಳುವ ಹಾಗೆ, ಅವುಗಳೊಂದು ಲಾಜಿಕಲ್ ಅದು ಎಂಡಿಗೆ ಹೋಗೋ ಹಾಗೆ ಮಾಡಿದವರು GSS ಅವರು. ಸೊ ಈ ರೀತಿ GSS ಒಂದು ವೈಯಕ್ತಿಕವಾದ ಸಾಧನೆಗಳ ಜೊತೆಗೆ ಅವರೊಬ್ಬ ಕವಿಯಾಗಿದ್ದರು, ವಿಮರ್ಶಕರಾಗಿದ್ದರು, ಚಿಂತಕರಾಗಿದ್ದರು. ಇವುಗಳೆಲ್ಲವೂ ಕೂಡ ಒಂದು ಕಡೆಯಿಂದ ಆ ಬೆಳವಣಿಗೆಗೆ ತಮ್ಮದೇ ಆದ ರೀತಿಯಲ್ಲಿ ಅವರು ಪೋಷಣೆಯನ್ನು ಮಾಡ್ಕೊಳ್ತಾನೇ ಒಂದು ಸಾಂಸ್ಥಿಕವಾದ ನೆಲೆಯಲ್ಲಿ ಕನ್ನಡ ಅಧ್ಯಯನ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ದಾರಿಗಳನ್ನು ಮತ್ತು ಅದಕ್ಕೆ ಬೇಕಾಗಿರುವ ಮ್ಯಾನ್ ಪವರ್ನ, ಒಂದು ಪ್ರತಿಭೆಯನ್ನು ಒಗ್ಗೂಡಿಸುವ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡಿದ್ರು ಅಂತ ಅನಿಸುತ್ತೆ. ಇದಕ್ಕೆ ಸಾಟಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ನಾನು ಕನ್ನಡ ನಾಡಿನಲ್ಲಿ ಕಂಡಿಲ್ಲ. ಇದು ನನ್ನ ಒಂದು ರೀತಿ ಅವ್ರ ಬಗ್ಗೆ ಇರುವ ಪಕ್ಷಪಾತದ ಮಾತುಗಳು ಅಂತ ಅನಿಸಿದ್ರು ಕೂಡ ನೀವು ಪರಿಶೀಲಿಸಿದರೆ ಗೊತ್ತಾಗುತ್ತೆ, ಯಾವ ಕನ್ನಡದ ಪ್ರಾಧ್ಯಾಪಕರು ಕೂಡ ಈ ರೀತಿಯ ಕೆಲಸಗಳನ್ನು ಅವರ ಸಮಕಾಲೀನರಲ್ಲಿ ಮಾಡಿಲ್ಲ ಅಂತ ಅಂದರೆ ಅದು ಅವ್ರ ಬಗ್ಗೆ ತೋರಿಸುವ ಗೌರವವೂ ಇರ್ಬೋದು. ಬಟ್ ಇತರರ ಬಗ್ಗೆ ನಾನೇನು ನಿರಾಕರಣೆಯ ಮಾತುಗಳನ್ನು ಆಡ್ತಾ ಇಲ್ಲ. ಆದರೆ ಅವ್ರ ದಾರಿಗಳಲ್ಲಿ ಅವ್ರು ಮಾಡಿದ್ರು, ಅವರದೇ ಆದ ರೀತಿಯಲ್ಲಿ ಮಾಡಿದ್ರು. ಅದಕ್ಕೆ ಅದರದೇ ಆದಂತಹ ವಿಸ್ತಾರವೂ ಇತ್ತು, ಅದಕ್ಕೆ ಅದರದೇ ಆದಂಥ ಮಿತಿಗಳು ಕೂಡ. ಇದಕ್ಕೆ ಉದಾಹರಣೆಗಳನ್ನ ನಾನು ಕೊಡಬೇಕಾಗಿಲ್ಲ, ಅದು ನಿಮಗೆಲ್ಲ ಗೊತ್ತೇ ಇರ್ತದೆ. ಅದು GSS ಅವರ ಈಗಾಗಲೇ ನಮ್ಮ ಬುದಾಳ್ ಅವರು ಹೇಳಿದಾಗೆ ಅದಕ್ಕಿದ್ದಂಥ ಒಂದು ಒಳಗೊಳ್ಳುವ ವಿಧಾನ ಇತ್ತಲ್ಲ, ಒಳಗೊಳ್ಳುವ ವಿಧಾನಕ್ಕೆ ಸಾಟಿ ಇಲ್ಲ. ಯಾಕೆಂತಂದರೆ ಅದು ಇನ್ಕ್ಲೂಸಿವ್ನೆಸ್ ಅಂತಂದರೆ ತನ್ನೊಳಗಡೆ ಎಲ್ಲರನ್ನೂ ತಗೊಳ್ಳೋದಲ್ಲ, ಎಲ್ಲರೊಳಗೆ ತಾನು ಸೇರುವ ವಿಧಾನ ಭಾಳ ಇಂಪಾರ್ಟೆಂಟ್. ಇದು ಒಳಗೊಳ್ಳೋದು ಅಂತ ನಾವು ಯಾವಾಗಲೂ ನಂತರ ನೀನಿರು ಅಂತ ಹೇಳೋದು ಅಲ್ಲ. ಎಲ್ಲರ ಥರದಲ್ಲೂ ನಾನಿರ್ತೇನೆ, ಎಲ್ಲರ ಜೊತೆಯಲ್ಲೂ ನಾನಿರ್ತೇನೆ ಅನ್ನಬಹುದಾದ ಒಂದು ವಿಧಾನ ಇದೆಯಲ್ಲ, ಆ ವಿಧಾನವನ್ನು ಅವರು ಅನುಸರಿಸಿದ್ರು ಮತ್ತು ಅನುಸರಿಸೋ ಹಾಗೆ ಬೇರೆಯವರಿಗೆ ಪ್ರೇರೇಪಣೆಯನ್ನು ಮಾಡಿದರು. GSS ಹೀಗೆ ನನಗೆ ಹಲವು ರೀತಿಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಒತ್ತಾಸೆಯಾಗಿ ನಿಂತವರು. ಅವರು ಕನ್ನಡ ಡಿಪಾರ್ಟ್ಮೆಂಟಲ್ಲಿ ನಾನು ಅಧ್ಯಾಪಕನಾದ ಮೇಲೆ ಅವರು ಬೆಂಬಲ ಭಾಳ ದೊಡ್ಡದಾಗಿತ್ತು. ಆಮೇಲೆ ನಾನು ಆಗಲೇ ಹೇಳಿದಾಗ PhD ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದಾಗ 4 ವರ್ಷ ಆದರೂ ನಾನೇನು ಬರವಣಿಗೆಯನ್ನು ಮಾತ್ರ ಮಾಡಿ ಮುಂದುವರ್ಸೋದಿಲ್ಲ ಅಂತ ಗೊತ್ತಾದಾಗ ಒಂದು ದಿವಸ ಕರೆದ್ರು, ಇನ್ನು ಕ್ಯಾನ್ಸಲ್ ಮಾಡಿಬಿಡು PhD, ನಾನು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತಂದರು. ನನಗೆ ಇದೇನಿದು ಈ ಥರ ಆಗೋಯ್ತಲ್ಲ ಅಂತ ಅಂದ್ಕೊಂಡು. ಯಾಕೆಂದರೆ ಅವ್ರ ಹತ್ರ ಕೆಲಸ ಮಾಡೋಕ್ಕೆ PhD ಕೆಲಸ ಮಾಡ್ತಿದ್ದವ್ರೆಲ್ಲ ಈ ಥರದವ್ರೇನೆ, ಯಾರೂ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ಅಂದರೆ ತನ್ನ ಸಮಕಾಲೀನರು. ಆಮೇಲಿಂದ ಒಬ್ಬರು ಕಂಪ್ಲೀಟ್ ಮಾಡಲೇ ಇಲ್ಲ, ಶ್ರೀನಿವಾಸರಾಜು. ಅವ್ರ ಜೊತೆ ರಿಜಿಸ್ಟರ್ ಮಾಡಿಸಿ ಅವರು PhD ಮಾಡಲೇ ಇಲ್ಲ ಅವರು. ನಾನು ಹೇಳಿದೆ, ಆಯಿತು ನಾನು ಕ್ಯಾನ್ಸಲ್ ಮಾಡ್ತೀನಿ, ಆದರೆ ಮುಂದೆ ನಾನು PhD ಮಾಡಬೇಕಂದ್ರೆ ನೀವೇ ಗೈಡ್ ಆಗಬೇಕು ಅಂತ. ಆಯಿತು ನೋಡೋಣಂತೆ ಅಂತಂದರು. ಅದಾಯಿತು 76, 77ರಲ್ಲಿ. ಅದಾದಮೇಲೆ ಮತ್ತೆ 80ರಲ್ಲಿ ನಾನು ಮತ್ತೆ ಹೋಗಿ ಅವ್ರ ಹತ್ರ PhD ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. ಆಗ ನನಗವರು
ಗೈಡಾಗಿ ಧ್ವನಿಯಾಲೋಕದ ಮೇಲೆ ನಾನು PhD ಮಾಡೋದಕ್ಕೆ ನೆರವಾದರು ಅವರು. ಯಾಕೆ ಹೇಳ್ತೀನಿ ಅಂತಂದರೆ, ಮತ್ತು ಆಗಲೂ ಕೂಡ ಅವರು ಧ್ವನಿಯಾಲೋಕ ನಾನು ಪ್ರಬಂಧವನ್ನು ಬರಿತಾ ಇರೋ ಸಂದರ್ಭದಲ್ಲಿ ಅದು 7-8 ವರ್ಷ ಕಳೆದ ಮೇಲೂ ಕೂಡ ನನ್ನ ಕನ್ನಡ ಬರವಣಿಗೆಯ ರೀತಿಯಲ್ಲಿ ಬದಲಾವಣೆ ಆಗಿಲ್ಲ ಅನ್ನೋದನ್ನು ಅವ್ರು ಗುರುತಿಸ್ತಾ ಇದ್ರು. ನೀನು ಕನ್ನಡ ಬರಿತಾ ಇರೋ ಕ್ರಮ ಇದೆಯಲ್ಲ, ಇದು ಬೇರೆಯವರಿಗೆ ಓದಿದ್ರೆ ಅರ್ಥ ಆಗೋದಕ್ಕೆ ಅನುಕೂಲಕರವಾಗಿಲ್ಲ, ಅದನ್ನು ನೀನು ತಿದ್ದುಕೊಳ್ಳದೆ ಹೋದರೆ ಭಾಳ ಕಷ್ಟ ಆಗತ್ತೆ ಅನ್ನೋದನ್ನು ನೇರವಾದ ಮಾತುಗಳಲ್ಲಿ ಮತ್ತು ಬಳಸು ಮಾತುಗಳಲ್ಲಿ ಹೇಳ್ತಾನೆ ಇದ್ದರು ನನಗವರು. ಆದರೆ ನಂದೊಂದು ಭಾಳ ವಿಚಿತ್ರವಾದ ಆಟ, ಅದು ತೋಚಿದೆ, ಇದು ನಾನು ಬರೋದೇ ಇದು, ನಾನು ಹೇಗೆ ಬರಿತೀನಿ ಅಂತ ಅಂದ್ಕೊಂಡು. ಆದರೆ ನಾನೇ ತೋಡ್ಕೊಂಡು ಹಳ್ಳ ಅದು ಅಂತ ಗೊತ್ತಾಗಬೇಕಾಗಿ ಭಾಳ ದಿವಸ ಆಯ್ತು ನನಗೇನು ಕಾಣಿಸುತ್ತೆ. ಆದರೆ ಅದನ್ನು ಗುರುತಿಸಬಲ್ಲವರಾಗಿದ್ದರು. ಆದರೆ ಹೀಗೆ ಮಾಡುವಂತ ಏನು ಮಾಡಬಾರ್ದು ಅಂತ ಹೇಳ್ತಿದ್ರು, ಏನು ಮಾಡಬಹುದು ಅಂತ ನನಗೆ ದಾರಿ ಏನು ತೋರಿಸ್ತಾ ಇಲ್ಲ. ಹೀಗಲ್ಲ, ಇದನ್ನು ತಿದ್ದಿ ಈ ಥರ ಬರಿ, ಈ ವಾಕ್ಯ ಈ ಥರ ಬರಿ ಅಂತ ಏನು ಯಾವತ್ತು ನನಗೆ ಹೇಳಿದ್ದಿಲ್ಲ ಅವರು. ಸೊ ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಕೊನೆಗೆ ನಾನು 71ರಲ್ಲಿ MA ಮುಗಿಸಿ ಆದಮೇಲೆ ಒಂದು 2-3 ತಿಂಗಳಾದಮೇಲೆ ಒಂದು ದಿವಸ ಅವರ ರೂಮ್ಗೆ ಹೋಗಿ, ನಾನು ಶ್ರೀಮತಿ ಮದುವೆ ಆಗ್ತೀವಿ ಸರ್ ಅಂತ ಹೇಳಿ ಒಂದು ಇನ್ವಿಟೇಷನ್ ತೊಗೊಂಡು ಕೊಟ್ಟೆ. ಅವ್ರಿಗೆ ದಿಕ್ಕು ತಪ್ಪದಂಗೆ ಆಗೋಯ್ತು. ಏನು ಹೀಗಾಗೋಯ್ತು ಕತೆ ಇದು, ಇಬ್ಬರು ವಿದ್ಯಾರ್ಥಿಗಳು ನನ್ನ ಮದುವೆ ಆಗ್ತೀನಿ ಅಂತ ನನಗೆ ಇನ್ವಿಟೇಷನ್ ಕೊಡ್ತಿದ್ದಾರಲ್ಲ, ಏನು ಕತೆ ಅಂತ ಅಂದ್ಕೊಂಡು. ಅದಕ್ಕೆ ಬೇರೆ ಕಾರಣವೂ ಇದೆ, ಅದು ನಾನು ಪ್ರತ್ಯೇಕವಾಗಿ ಈಗ ಹೇಳೋದಿಲ್ಲ ಯಾಕೆ ಆ ರೀತಿ ಆಯಿತು ಅಂತ ಅಂದ್ಕೊಂಡು. ಆದರೆ ಮದುವೆಗೆ ಬಂದದ್ದಲ್ಲದೆ, ಆರ್ಯ ಸಮಾಜದಲ್ಲಿ ನಡೆದ ಮದುವೆಗೆ ಬಂದಿದ್ದಲ್ಲದೆ ಅವರು ಸಾಕ್ಷಿ ಕೂಡ ಆಗಿದ್ದರು. ಅಂದರೆ ಅದಕ್ಕೆ ಆರ್ಯ ಸಮಾಜದಲ್ಲಿ ಇಬ್ಬರು ಸಾಕ್ಷಿಗಳು ಹಾಕಬೇಕು ಮದುವೆಗೆ ನಮ್ಮ ಸಮ್ಮತಿ ಇದೆ ಅನ್ನೋ ಥರದಲ್ಲಿ ಸಾಕ್ಷಿಗಳು ಹಾಕಬೇಕಿತ್ತು. ಅದರಲ್ಲಿ ಹೆಚ್ಚಿನ ಒಬ್ಬರು, ಇವರೊಬ್ಬರು, ಇಬ್ಬರು ಸಾಕ್ಷಿಗಳಾಗಿ ಇದ್ದರು. ಸೊ GSS ಅವರು ಹೀಗೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ಮತ್ತು ನನ್ನ ಅಕಾಡೆಮಿಕ್ ಆದ ಲೈಫ್ನಲ್ಲಿ ಆ ರೀತಿಯ ಒಂದು ಮಾರ್ಗದರ್ಶಕರಾಗಿ ನಿರಂತರವಾಗಿದ್ದಾರೆ ಅವರು. ಅದಲ್ಲದೆ ನನ್ನ ಹೊರತುಪಡಿಸಿ ಕೂಡ ಇಡಿಯಾಗಿ ಕನ್ನಡ ಅಧ್ಯಯನ ಬೆಳೆದು ಬಂದ ಕ್ರಮ ಇದೆಯಲ್ಲ, ಅದು ಬೆಂಗಳೂರು ವಿಶ್ವವಿದ್ಯಾಲಯದ್ದೇ ಅಂತ ಅನ್ನೋ ಒಂದು ಚಹರೆಯನ್ನು ಉಳಿಸ್ಕೊಳ್ಳುವ ವಿಧಾನ ಇದೆಯಲ್ಲ, ಆ ಚಹರೆಯನ್ನು ಕಟ್ಟೋದಕ್ಕೆ ಮತ್ತು ಅದು ಬೆಳೆಸೋದಕ್ಕೆ GSS ಅವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಅವರಿಂದ ಪ್ರಭಾವಿತರಾಗಿರ್ತಕ್ಕಂಥ, ಅವರಿಂದ ಬೆಳೆದಂತಹ, ಅವರಿಂದ ಪೋಷಣೆಯನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ನಾವು ಅವರನ್ನು ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಕಾಣಿಸುತ್ತೆ. GSS ಅವ್ರನ್ನ ನಾನು ಎಲ್ಲೋ ಒಂದು ಕಡೆ ಬರೆದ ಹಾಗೆ, ನಾನು ಬೆಳಗ್ಗೆ ಎದ್ದು ಯಾರನ್ನಾದರೂ ನೆನಪು ಮಾಡ್ಕೊಳ್ಬೇಕಾದರೆ ನನ್ನ ತಂದೆ ತಾಯಿಗಳ ನಂತರ ನೆನಪು ಮಾಡಿಕೊಳ್ಳೋ ಜೀವ ಅಂತಂದರೆ GSS.